ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇವತ್ತು ನಾನು ನಿಮ್ಮ ಜೊತೆ 2 ವಿಷಯ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೇನ್ರಿ. ಒಂದು ನ್ಯೂ ಇಯರ್ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಎದ್ದ ವಿಡಿಯೋ ನೋಡ್ರಿ, ಹೊರಗಡೆ ನೋಡ್ರಿ ಎಷ್ಟು ಕತ್ಲೈತಿ. ಎದ್ದು ಸ್ವಲ್ಪ ವಾಕಿಂಗ್ ಅದೆಲ್ಲ ಮಾಡಿಕೊಂಡೆ. ಯಾಕಂದ್ರೆ ಈ ವರ್ಷ 2025 ಬಂತಲ್ರಿ. 2025 ನಮಗೇನು ಹಬ್ಬನೂ ಅಲ್ಲ, ಫೆಸ್ಟಿವಲು ಅಲ್ಲ, ಏನೂ ಅಲ್ರಿ ಇದು. ಬಟ್ ನಾವು ಕ್ಯಾಲೆಂಡ್ರನ್ನ ಅಳವಡಿಸ್ಕೊಂಡಿವಿ ಅಂದಮ್ಯಾಗ 2025ಕ್ಕೆ ನಾವು ಕಾಲಿಟ್ವಿ. ಹೀಗಾಗಿ ಅದ್ರ ಬಗ್ಗೆ ಹೇಳ್ಬೇಕಂತ ಅಂದ್ಕೊಂಡೀನಿ ರೀ. 2025 ನಮ್ಗೆ ಹೊಸ ವರ್ಷ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ನಮ್ದು ಹೊಸ ವರ್ಷ ಯಾವುದಂತಂದ್ರೆ ನಮ್ಮದು ಯುಗಾದಿ ರೀ. ಹೀಗಾಗಿ ನಾವು ಇದನ್ನ ಸೆಲೆಬ್ರೇಟ್ ಮಾಡಾಕತ್ತಿಲ್ಲ. ಈಗ ನಾನು ಹೇಳ್ದಂಗೆ ಸೆಲೆಬ್ರೇಟ್ ಅಂತ ಬಂತು ರೀ. ನಾವು ಯುಗಾದಿನ ಹೊಸ ವರ್ಷ ಅಥವಾ ಏನಂತೀವಿ, ನಮ್ದು ಹಬ್ಬ ಅಂತೀವಿ. ಆದ್ರೆ ಇದು ನ್ಯೂ ಇಯರ್ಗೆ ಏನಂತೀವಿ ನಾವು, ಸೆಲೆಬ್ರೇಷನ್ ಅಂತೀವಿ. ಈಗ ನೋಡ್ರಿ, ನಾವು ಹೊಸ ವರ್ಷನ ಪಾರ್ಟಿ ಈದ ಮೋಜ ಮಸ್ತಿ ಮಾಡಿ ಹಣ ವೇಸ್ಟ್ ಮಾಡಿ ಅದ್ರಾಗ ಏನೂ ಸಿಗೋದಿಲ್ಲ. ಬಟ್ ಯುಗಾದಿಯಿಂದ ನಮಗೇನಾಗೋದೈತಿ, ನಾವು ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಎಣ್ಣೆ ಸ್ನಾನ ಮಾಡ್ತೀವಿ ರೀ. ಆಮೇಲೆ ಹಿರಿಯರಿಗೆ ನಮಸ್ಕಾರ ಮಾಡ್ತೀವಿ, ಹಿರಿಯರ್ದ ಆಶೀರ್ವಾದ ಪಡ್ಕೋತೀವಿ. ನಮ್ಗೆ ಯುಗಾದಿಯಿಂದ ಭಾಳ ಉಪಯೋಗ ಐತ್ರಿ. ಪ್ರಕೃತಿ ಒಳಗೆ ಬದಲಾವಣೆ ಆಕತಿ. ಆದರೆ ನ್ಯೂ ಇಯರಿಂದ ನಮಗೇನು ಚೇಂಜಸ್ ಆಗೋದಿಲ್ಲ ರೀ. ಅದರಿಂದ ನಮಗೇನೂ ಉಪಯೋಗ ಇಲ್ಲ, ಕಳ್ಕೊತೀವಿ ಹೊರತಾಗಿ ಪಡ್ಕೊಳ್ಳುವಂಥದ್ದೇನಿಲ್ಲ. ಎಣ್ಣೆ ಸ್ನಾನ ಮಾಡಿದ್ರೆ ನಮ್ಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಕೈತೆ ರೀ. ಯುಗಾದಿ ಇದು ನ್ಯೂ ಇಯರ್ದಾಗ ಏನು ಮಾಡ್ತೀವಿ, ಡ್ಯಾನ್ಸ್ ಮಾಡೋದಂತ, ಪಾರ್ಟಿ ಮಾಡೋದಂತ. ಇದರಿಂದ ಉಪಯೋಗ ಏನೈತಿ? ಇರಲಿ, ಅವ್ರಿಗಿರಲಿ, ನಮಗಿರಲಿ ಹಬ್ಬ. ನಮ್ಮ ಹಬ್ಬ ನಮ್ಗೆ ಯಾವತ್ತಿದ್ರೂ ದೊಡ್ಡದು. ನಾ ಏನು ಹೇಳಕ್ಕೆ ಹೊಂಟೀನಿ ಅಂದರೆ, 25 ಬಂತು, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋನು ಅಂತ ಹೇಳಿದೆ. ಬಿಟ್ಟರೆ ನಾವು 25ನ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾ ಹೇಳಕತ್ತಿಲ್ಲ ರೀ. ಇವಾಗ ನಾನು ನಂದು ಡೈಲಿ ರೊಟೀನ ತೋರ್ಸಾಕತ್ತೀನಿ ರೀ. ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಳ್ಳೋದು, ಆಮೇಲೆ ಇವಾಗ ಡೈಲಿ ಏನೈತಲ್ರಿ ಅದು ರೊಟೀನ ನಾ ತೋರಿಸ್ಬೇಕಂತ ಅಂದ್ಕೊಂಡೀನಿ. ಮತ್ತು ಏನಂತಂದ್ರೆ, ರಂಗೋಲಿ ಹಾಕೋದ್ರಿಂದ ಸಾಕಷ್ಟು ಉಪಯೋಗ ಐತ್ರಿ. ನಮ್ಮ ಸಂಸ್ಕೃತಿಯಿಂದ ನೋಡಿ ಭಾಳ ಜನ ಕಲಿಯಾಕತ್ತಾರು. ಪಾರ್ಟಿ ಮಾಡಿರಿ, ನಾ ಬ್ಯಾಡ ಅಂತ ಹೇಳಕತ್ತಿಲ್ಲ. ನಿಮ್ಮ ಇಚ್ಛೆಗೂ ನಾ ಧಕ್ಕೆ ತರೋದಿಲ್ಲ. ನನಗೆ ಅನಿಸಿದ್ದನ್ನಷ್ಟೇ ನಾ ಇಲ್ಲೇ ಶೇರ್ ಮಾಡ್ಕೊಳಕತ್ತೀನಿ ರೀ. ನಮ್ಮ ಸಂಸ್ಕೃತಿಗೆ, ನಮ್ಮ ದೇಶಕ್ಕೆ ಎಷ್ಟು ಬೆಲೆ ಐತಿ ಅನ್ನೋದನ್ನು ನಾನು ಹೇಳ್ಕೋಬೇಕಂತ ಅನಿಸ್ತ್ರಿ. ಅದಕ್ಕೆ ಒಂದೆರಡು ಮಾತು ಹೇಳಿದೆ ರೀ. ಏನಾದರೂ ತಪ್ಪು ತಡೆಗಳಾಗಿದ್ರೆ ಕ್ಷಮಿಸ್ರಿ. ಇವಾಗ ನಾನು ಹೂ ತೊಗೊಂಡು ಹೊಂಟೀನಿ ರೀ ಪೂಜಾಕ್ಕೆ ಅಂತ ಹೇಳಿ. ಇವ ನಮ್ಮ ಗಿಡದಾಗ ಅರಳಿದ್ದು ಹೂ ರೀ, ನಾವು ಬೆಳೆಸಿದ್ದೀವಿ ಅನ್ನುವಂಥದ್ದು ನಮ್ಗೊಂಥರ ಖುಷಿ ಇರ್ತೈತಲ್ರಿ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವು ನೋಡ್ರಿ, ಹೂವು ಎಷ್ಟು ಚಂದ ಆಗ್ಯಾವು. ಅವ ಭಾಳ ಗಿಡ ಇದ್ದಾವ್ರಿ ಇಂಥವ, ಬೀಜ ಬಿದ್ದ ಮಳೆಗಾಲದಾಗ. ಇಷ್ಟು ಗಿಡಗಳೆಲ್ಲ ಎದ್ದಿದ್ದು ರೀ. ಇದ್ರಾಗ ಈಗ ಇಷ್ಟು ಹೂ ಆಗಾಕತ್ತಾವು. ನನಗೆ ಹೂ ಹರಿಯೋಕೆ ಒಟ್ಟು ಇಷ್ಟ ಆಗೋದಿಲ್ಲ ರೀ. ಬಟ್ ದೇವ್ರಿಗೆ ಏರಿಸ್ಬೇಕು, ಇವು ಸ್ವಲ್ಪ ಜಾಸ್ತಿ ಆಕ್ಕಾವಂತ ಹರಿತೀನಿ. ಬಿಟ್ರೆ ಗುಲಾಬಿ ಹೂವು ಅವೆಲ್ಲ ಆಗಿರ್ತಾವಲ್ರಿ, ನನಗೆ ಅವ್ನ ಗಿಡದಾಗ ನೋಡೋಕನ ಭಾಳ ಇಷ್ಟ. ದೇವ್ರಿಗೆ ಏರ್ಸೋದು ಇಷ್ಟ. ಬಟ್ ಏನು, ಅದು ಗಿಡದಾಗಿಂದೆಲ್ಲ ತೆಗೆದುಬಿಟ್ಟು ಗಿಡ ಒಂಥರ ಅನ್ನಿಸ್ತೈತೆ ಅಂತೇಳಿ ನಾ ಜಾಸ್ತಿ ಹೂಗಳ ಹರಿಯೋಕೆ ಪಡೋದು ಇಲ್ಲರಿ. ಮತ್ತು ಚಾದ ಗರಿ ತೊಗೊಂಡು ಹೋಗ್ತೀನಿ ರೀ. ಯಾಕಂದ್ರೆ ಚಾದ ಗರಿದ ಚಹಾ ನಾವು ಸ್ವಲ್ಪ ಡೈಲಿ ಕುಡಿತೀವಿ. ಚಹಾ ಅಂತೂ 2 ಟೈಮ್ ನನಗೆ ಬೇಕು. ನೋಡಿರಿ, ಗುಲಾಬಿ ಹೂ ಎಷ್ಟು ಚೆಂದಾಗೈತಿ. ಮತ್ತು 2-3 ದಾಸವಾಳ ಗಿಡ ಅದಾವ್ರಿ, ಸಣ್ಣ ಅದಾವೆ. ಬಟ್ ಒಂದು 2-3 ಹೂ ಅರಳಿರ್ತಾವೆ ಡೈಲಿ ಸ್ವಲ್ಪ ಪೂಜಾಕ್ಕೆ ಅಂತೇಳಿ. ಇವು ಬಾಡಿ ಹೋಗ್ತಾವ್ರಿ ಮಾರನೇ ದಿನ. ಮತ್ತು ಗುಲಾಬಿ ಹೂ ಬಾಡೋದಿಲ್ಲಲ್ರಿ. ಹಿಂಗಾಗಿ ಅವ್ನ ಹರಿಯೋಕೆ ನನಗೆ ಮನ್ಸಿಗೆ ಒಂಥರ ಅನಿಸ್ತೈತಿ. ಇದು ಇವತ್ತಿಂದ ಪೂಜಾ ನೋಡ್ರಿ. ಪೂಜಾ ಮುಗಿಸ್ಕೊಂಡು ಧೂಪ ಹಾಕಿದ್ದೀನಿ ರೀ. ಸ್ವಲ್ಪ ಡೈಲಿ ಧೂಪ ಹಾಕಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರ್ತೈತಿ. ಮತ್ತು ಪೂಜಾ ಮಾಡೋದ್ರಿಂದನೂ ಮನ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತೈತಿ. ಡೈಲಿ ಸ್ವಲ್ಪ ಪೂಜಾ ಹಿಂಗೆ ಧೂಪ ಹಾಕಿರ್ತೀವಿ ರೀ ಮನೆ ಒಳಗೆ. ಇದು ಪೂಜಾ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫಿನ್ ಮಾಡ್ತೇನೆ ರೀ. ಟಿಫಿನಿಗೆ ನಾ ಇವತ್ತು ನಾಷ್ಟಕ್ಕೆ ಏನು ಮಾಡೇನಂದ್ರೆ ಪಡ್ಡು ಮಾಡಾಕತ್ತೇನೆ ರೀ. ಇನ್ನು ಹೊಸ ವರ್ಷ ಐತಿ ಹಿಂಗೆ ಅಂತೇನು ನಾವು ಸೆಲೆಬ್ರೇಷನ್ ಏನೂ ಮಾಡಿಲ್ಲರಿ. ಸ್ವೀಟೂ ಮಾಡೋಕ್ಕೆ ಹೋಗಿಲ್ಲ. ನಮ್ದು ಹಬ್ಬ ಯುಗಾದಿ ಅನ್ನುವಂಥದ್ದು ಒಂದು ಸ್ವಲ್ಪ ನನಗೆ ಭಾಳ ಫೀಲ್ ಐತ್ರಿ ಅದ್ರ ಬಗ್ಗೆ, ಯುಗಾದಿ ಬಗ್ಗೆ. ಹಿಂಗಾಗಿ ನಾವೇನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿಲ್ಲರಿ.
ಈಗ ಪಡ್ಡು ಮಾಡಾಕತ್ತೇನೆ ರೀ. ಪಡ್ಡಿಗೆ ಹಿಟ್ಟು ತಯಾರು ಮಾಡಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಇವಾಗ ಸ್ವಲ್ಪ ಉಪ್ಪು ಮತ್ತು ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಸಕ್ರೆ ಹಾಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡೇನಿ ರೀ. ಮಾಡ್ಕೊಂಡು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಳಕತ್ತೇನೆ ರೀ. ಚಟ್ನಿಗೆ ಸ್ವಲ್ಪ ಹಸಿ ಕೊಬ್ಬರಿ ರೀ, ಒಂದು ಸ್ವಲ್ಪ ಪುಟಾಣಿ, ಒಂದು ಸ್ವಲ್ಪ ಹುರಿದಿಟ್ಟಿದ್ದೀನಿ ರೀ ಹುರಿದಿಟ್ಟಿದ್ದು ಶೇಂಗಾ ಹಾಕ್ಕೊಂಡೇನಿ ರೀ. ನಾನು ಸ್ವಲ್ಪ ಹಿಂಗೆ ಅಳತೆ ಮಾಡೋದು ಕಡಿಮೆ ರೀ, ಅಳತೆ ಪ್ರಕಾರ ಹೇಳೋದು ಇಲ್ಲ, ಅದನ್ನ ಕಣ್ಣಳತೆ ಮ್ಯಾಗ ಮಾಡ್ಕೊಳ್ಳೋದು ಜಾಸ್ತಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ರೀ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವೆಲ್ಲ ಹಾಕಿ ಇವಾಗ ಚಟ್ನಿಗೆ ಒಗ್ಗರಣೆ ಕೊಡಾಕತ್ತೀನಿ ರೀ. ಚಟ್ನಿಗೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ರೆ ಆಯ್ತು ರೀ. ಇಷ್ಟ ರೀ, ನಾ ಸಿಂಪಲ್ ಮಾಡ್ಕೊಂಡಿರ್ತೇನೆ, ಭಾಳ ಏನೂ ಇದು ಹಾಕಿರಂಗಿಲ್ಲ. ಇಷ್ಟು ಹಾಕಿ ಚಟ್ನಿ ಮಾಡ್ಕೊಂಡೇನಿ ರೀ. ಮಾಡ್ಕೊಂಡು ಇವಾಗ ಪಡ್ಡು ಹಾಕೋತೇನೆ ರೀ. ಚಟ್ನಿಗೆ ಸ್ವಲ್ಪ ನೀರು ಹಾಕಿರಲಿಲ್ಲ, ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಭಾಳ ಗಟ್ಟಾಗಿತ್ತದ, ಹಿಂಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೇನಿ ರೀ. ಪಡ್ಡಿಗೆ ಏನೇನಂದ್ರೆ ಆಗಲ್ಲೇ ಸ್ವಲ್ಪ ಉಪ್ಪು ಮತ್ತು ಸಕ್ರೆ ಹಾಕ್ಕೊಂಡಿದ್ದೀನಿ ರೀ. ಈಗ ಒಂಚೂರು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಅದನ್ನೆಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೋತೇನೆ ರೀ. ಮಿಕ್ಸ್ ಮಾಡ್ಕೊಂಡು ಇನ್ನು ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ ರೀ. ಇವಾಗ ಪಡ್ಡು ಹಾಕೋತೇನೆ ನೋಡಿರಿ. ಪಡ್ಡಿಗೆ ಹಂಚು ಕಾಯಕ್ಕ ಇಟ್ಟಿದ್ನಿ, ಕಾದಿತ್ತು. ಸ್ವಲ್ಪ ಎಲ್ಲದ್ರಾಗೂ ಒಂಚೂರು ಎಣ್ಣೆ ಹಾಕ್ಕೊಂಡು ಇವಾಗ ಪಡ್ಡು ಹಾಕ್ಕೊಳಕತ್ತೇನೆ ರೀ. ಪಡ್ಡೆಲ್ಲ ಹಾಕ್ಕೊಂಡ್ಮ್ಯಾಗ ರೆಡಿ ಆಯ್ತು ರೀ. ಇವಾಗ ನಾಷ್ಟ ಮಾಡೋಣ ಬರ್ರಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೇನಿ ರೀ. ಅದೇನಂದ್ರೆ ನಾನು 2024ರಾಗ ಯಾವ್ಯಾವ ಬುಕ್ಸ್ ಓದೀನಿ ಅಂತಂದ್ರಿ. ನಾನು ಭಾಳ ಬುಕ್ಸ್ ಓದೀನಿ ಮತ್ತು ಅದ್ರದ್ದು ಪೋಸ್ಟನ್ನು ಹಾಕೀನಿ. ಬಟ್ ಬುಕ್ಸಿಗೆ ಏನು ವ್ಯಾಲ್ಯೂ ಇಲ್ಲ ಅಂತ ನನಗೆ ಅನ್ನಿಸ್ತೈತೆ ರೀ. ಯಾಕಂದ್ರೆ ಯಾರೂ ಬುಕ್ಸ್ ಓದೋರು ಕಡಿಮೆ ಅದಾರ ಇದ್ರೂ, ಮತ್ತು ಅದಕ್ಕೆ ಯಾರೂ ಹಿಂಗೆ ಪೋಸ್ಟ್ ಹಾಕಿದ್ರೆ ಲೈಕು ಬರೋಂಗಿಲ್ಲ, ಅದ್ರ ಬಗ್ಗೆ ಏನೂ ನಮಗೆ ರೆಸ್ಪಾನ್ಸ ಬರೋಂಗಿಲ್ಲ. ಯಾಕಂತ ನನಗೂ ಗೊತ್ತಾಗಿಲ್ಲ ರೀ. ಬುಕ್ಸ್ ಪೋಸ್ಟ್ ಇನ್ಸ್ಟಾದಾಗ ಮತ್ತು ಯೂಟ್ಯೂಬ್ನಾಗ ಭಾಳ ಹಾಕಿದ್ನಿ, ಬಟ್ ಅದಕ್ಕೇನೂ ನನಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ರೀ. ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂತೇಳಿ ನಾ ಏನು ಬಿಟ್ಟಿಲ್ಲ ರೀ. ನನಗೆ ಏನು ಬುಕ್ ಬಗ್ಗೆ ನಾಲೆಜ್ ಐತಿ, ನಾ ಏನು ಬುಕ್ ಓದೀನಿ ಅದ್ರ ಬಗ್ಗೆ ನನಗೆ ಏನು ತಿಳಿದೈತಲ್ಲ ಅಷ್ಟು ಮಾತ್ರ ನಾನು ಶೇರ್ ಮಾಡ್ಕೋತಾನೆ ಇರ್ತೀನಿ. ಯಾಕಂದ್ರೆ ನನಗೆ ಬುಕ್ಸ್ ಅಂದ್ರೆ ಭಾಳ ಇಷ್ಟ. ಬುಕ್ಸ್ನ ಎಲ್ಲರೂ ಓದಬೇಕು ಅಂತ ನಾ ಕೇಳ್ಕೊತೀನಿ. ಅದ್ರಾಗೂ ಕನ್ನಡ ಬುಕ್ಸ್ನ ಓದ್ರಿ ಬೆಳೆಸ್ರಿ ಅಂತ ಕೇಳ್ಕೊತೀನಿ ರೀ. ನಾನು ಈ ವರ್ಷ ಯಾವ್ಯಾವ ಬುಕ್ಸ್ ಓದಿನಂದ್ರೆ ಸಾಕ್ಷಿ, ನಿರಾಕರಣ, ಮುಖರ್ಜಿಯ ಕನಸುಗಳು, ಆಮ್ರಪಾಲಿ, ಗೃಹಭಂಗ, ಚಿದಂಬರ ರಹಸ್ಯ, ಬೆಟ್ಟದ ಜೀವ, ಪರಿಸರ ಕಥೆಗಳು, ಪದರುಗಳು, ತಡವಾಗಿ ಬಿದ್ದ ಮಳೆ, ಇಷ್ಟು ಬುಕ್ಸ್. ಇದಕ್ಕಿಂತ ಜಾಸ್ತಿ ಓದೀನಿ. ಇಷ್ಟಂತೂ ನಾನು ವಿಡಿಯೋನು ಹಾಕೀನಿ, ನನಗೆ ನೆನಪಿದ್ದಿದ್ದು ಎಲ್ಲ ಹೇಳೀನಿ ರೀ. ಆ ವಿಡಿಯೋ ಹಾಕ್ಬೇಕು ಅನ್ಕೊಂಡೆ, ಬಟ್ ಭಾಳ ಲೆಂತ್ ಆಕೈತಿ ಇದು ವಿಡಿಯೋ, ಅದಕ್ಕೆ ಇಷ್ಟ ಹಾಕೀನಿ. ನನ್ನ ಫೇವ್ರೇಟ್ ಆಥರ್ SL ಭೈರಪ್ಪ ಸರ್ ರೀ. ನಿಮ್ಗೆ ಯಾರಂತ ಕಮೆಂಟ್ ಮಾಡಿರಿ. ನಿಮ್ಗೇನಾರ ನನ್ನ ವೀಡಿಯೋಸ ಇಷ್ಟ ಆಗಿದ್ದು ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.